ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ಚರಿಕೆ. ಶಿರಸಿ ಸಿದ್ದಾಪುರದಲ್ಲಿ ಅಕ್ರಮ ಜೂಜಾಟಕ್ಕೆ ಕಟ್ಟುನಿಟ್ಟಿನ ಕ್ರಮ. ನಮಸ್ಕಾರ ಸ್ನೇಹಿತರೆ. ಕಾರವಾರ ಜಿಲ್ಲೆಯ ಶಿರಸಿ ಮತ್ತು ಸಿದ್ದಾಪುರ ತಾಲೂಕುಗಳಲ್ಲಿ ಅಕ್ರಮ ಮಟ್ಕ ಹಾಗೂ ಇಸ್ಪೀಟ್ ಜೂಜಾಟ ರಾಜಾರೋಷವಾಗಿ ನಡೆಯುತ್ತಿದೆ. ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಸರ್ಕಾರಿ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ. ಕಾರವಾರ ಜಿಲ್ಲಾ ಘಟಕದ ವತಿಯಿಂದ ಈ ತಾಲೂಕುಗಳಲ್ಲಿ ನಡೆಯುತ್ತಿರುವ ಅಕ್ರಮ ಜೂಜಾಟದ ವಿರುದ್ಧ ಮಾಧ್ಯಮ ಮುಖಾಂತರ ಕಾರವಾರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾ ತಾಲೂಕು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ವೇದಿಕೆಯ ಬಣ ಕಾರವಾರ ಜಿಲ್ಲಾ ಘಟಕದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ನೇತೃತ್ವ ನೀಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕಾರವಾರ ಜಿಲ್ಲಾಧ್ಯಕ್ಷ ಶ್ರೀ ಅಕ್ಷಯ್ ಅವರು ಈ ಕುರಿತು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು. ಅಕ್ರಮ ಜೂಜಾಟವು ಜನರ ಜೀವನವನ್ನು ನಾಶಪಡಿಸುತ್ತಿದೆ. ಸರ್ಕಾರಿ ಅಧಿಕಾರಿಗಳು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಿಲ್ಲುತ್ತೇವೆ ಎಂದು ಈ ಮೂಲಕ ತಿಳಿಸಿದ್ದಾರೆ. ಇವತ್ತೇನು ನಮ್ಮ ಕರ್ನಾಟಕದ ಕಾಶ್ಮೀರ ತಿರುಪತಿಗಳ ಕಾರವಾರ ನಿಮ್ಮ ಮುಖಾಂತರ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಾರವಾರ ಒಂದು ವಿನಂತಿ ಏನಪ್ಪ ಅಂದ್ರೆ, ನಿಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಸಿದ್ದಾಪುರ ಮತ್ತು ಸಿರ್ಸಿಯಲ್ಲಿ ಎಗ್ಗಿಲ್ಲದೆ ಜೂಜಾಟ, ಮಟ್ಕ, ಇಸ್ಪೇಟ್ ಇಂಥವೆಲ್ಲ ಚಟುವಟಿಕೆಗಳು ನಡೀತಾ ಇದ್ದು, ಇದು ತಮ್ಮ ಗಮನಕ್ಕೆ ಐತೋ ಇಲ್ಲ ಗೊತ್ತಿಲ್ಲ. ಇದು ಅತಿ ಶೀಘ್ರದಲ್ಲಿ ಇದು ಕಡಿವಾಣ ಹಾಕಬೇಕು. ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದ್ದು ಅವ್ರ ಬೆಂಬಲ ತೊಗೊಂಡೇ ಇವರು ಆಡಿಸ್ತಾರೆ ಅನ್ನೋದು ಸುದ್ದಿ ಐತಿ. ಅದಕ್ಕೆ ಜಿಲ್ಲೆಗೆ ಕೆಟ್ಟ ಹೆಸರು ಬರಲಾರ್ದಂಗೆ ನೋಡ್ಕೋಬೇಕಂತೇಳಿ ಈ ಮುಖಾಂತರ ಮನವಿ ಮಾಡ. ಸರ್, ಇಂದಿನ ಯುವಕರಲ್ಲಿ ಈ ಜೂಜಾಟ ಅನ್ನೋದು ಭಾಳ ಅದಕ್ಕೆ ಇದರಿಂದ ಯುವಕರಿಗೂ ಒಂದು ವಿಕೃತವಾಗಿ ಹೊರಹೊಮ್ಮಿದೆ. ಆ ಶಿರಸಿ ಸಿದ್ದಾಪುರ ತಾಲೂಕಿನಲ್ಲಿ ಆ ತಾಲೂಕಿನ ಅಧಿಕಾರಿಗಳಾಗಲಿ ಮತ್ತು ಆ ತಾಲೂಕಿನ ಶಾಸಕರಿಗೆ ತಮ್ಮಿಂದ ಏನು ಕೋರಿಕೆ ಅಥವಾ ಒಂದು ಹೋರಾಟದ ಮನೋಚಿನಲ್ಲಿ ಏನು ಹೇಳ್ತೀವಿ? ಈಗ ನಮ್ಮ ದೇಶದ ಸಂಪತ್ತು ಭವಿಷ್ಯಪ್ಪ ಅಂದರೆ ಯುವಕರು. ಅವರು ದಾರಿ ತಪ್ಪುವಾಗ ಇದು ಬುದ್ಧಿ ಹೇಳುವಂಥವ್ರು ಯಾರು? ಒಂದು ಅಧಿಕಾರಿಗಳು. ಅದು ಅಧಿಕಾರಿಗಳು, ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು. ಅವ್ರ ಗಮನಕ್ಕಿದ್ರು ಅವ್ರು ಸುಮ್ಮ ಕೊಡ್ತಾರಪ್ಪ ಅಂದ್ರೆ ಇದು ತಪ್ಪು. ನಮ್ಮ ಗಮನಕ್ಕೆ ಐತೋ ಇಲ್ಲ ಗೊತ್ತಿಲ್ಲ. ಇವತ್ತು ಯುವಕರು ಹಾದಿ ತಪ್ಪಲಾಗ್ತಾರಪ್ಪ ಅಂದರೆ ಅವ್ರು ಸರಿದಾರಿಗೆ ತರುವಂಥದ್ದು ಎಲ್ಲರ ಜವಾಬ್ದಾರಿ ಐತಿ. ಅವ್ರದ್ದು ಅಷ್ಟೇ ಅಂತಲ್ಲ, ಪಾಲಕರದ್ದು ಜವಾಬ್ದಾರಿ ಐತಿ. ಅದನ್ನು ಇವರು ಬೇಷರತ್ತಾಗಿ ಓಪನ್ ಆಗಿ ಮಟಕ ಮತ್ತು ಇಸ್ಪೇಟ್ ಆಡಿಸೋದು, ಜೂಜಾಟ ಆಡಿಸ್ತಾರಪ್ಪ ಅಂದ್ರೆ ಇವರು ತಮ್ಮ ಲಾಭಕ್ಕಾಗಿ ಯುವಕರಿಗೆ ಬಲಿ ಕೊಡೋದು ಬೇಡ ಅಂತೇಳಿ ನಮ್ಮದು ಆಗ್ರಹ. ಕಾರವಾರ ಜಿಲ್ಲೆಯಿಂದ ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೀವು ಏನು ಕೋರಿಕೆ ನೀಡಿದ್ದೀರಿ, ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಕಡಿವಾಣ ಹಾಕದೇ ಇದ್ದಲ್ಲಿ ತಮ್ಮ ಹೋರಾಟದ ರೂಪುರೇಷೆ ನೋಡಿ. ಈಗಿನ ಯುವ ಜನಕರು ಶಾರ್ಟ್ಕಟ್ ಅನ್ನು ಇಟ್ಕೊಂಡಿರ್ತಾರೆ. ಏನಾಗಿದೆ ಅಂದರೆ, ಸುಲಭವಾಗಿ ದುಡ್ಡು ಎಲ್ಲಿಂದ ಗಳಿಸ್ಬೇಕಂತ ಹೇಳ್ಕೊಂಡು ಈ ಜೂಜಾಟಕ್ಕೆಲ್ಲ ಈಗ ಮನಸೋತು ಒಂದು ದಾರಿಯನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಆ ದಾರಿಯಲ್ಲಿ ಎಷ್ಟೋ ಜನ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ದಯವಿಟ್ಟು ಈಗ ಸಂಬಂಧಪಟ್ಟ ಇಲಾಖೆಯವರು ಅಥವಾ ಈಗ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಕಡಿವಾಣ ಹಾಕಬೇಕು. ಆದಷ್ಟು ಬೇಗ ಇದನ್ನೆಲ್ಲ ತಡೆಗಟ್ಟು ಮಾನ್ಯ ಈಗ ನಮ್ಮ SP ಅವರಾಗಿರುವಂಥ ದೀಪನ್ MN ಅವ್ರ ಹತ್ರ ನಾನು ಬೇಡ್ಕೋತೀನಿ, ಈ ಪೊಲೀಸ್ ಇಲಾಖೆಯಲ್ಲಿ ಆದಷ್ಟು ಒಂದು ಈ